ಎಲ್ಲರ ಫೇವರೇಟ್ ಅವಿಲು. ಈಗ ಪಡವಲಕಾಯಿ, ಸಾಂಬಾರು ಸೌತೆ, 3 ಹಸಿಮೆಣಸು, 4 ಬಾಳೆಕಾಯಿ, ತೊಂಡೆಕಾಯಿ, ಬೀನ್ಸ್, ಕ್ಯಾರೆಟ್ ನಾನು ತಗೊಂಡಿದ್ದೇನೆ. ನಿಮ್ಮಲ್ಲಿ ಅಲಸಂಡೆ ಇದ್ದರೆ, ಸುವರ್ಣಗೆಡ್ಡೆ ಇದ್ದರೆ ಅದನ್ನು ಹಾಕ್ಬೋದು. ಈಗ ನಾವು ತರಕಾರಿಯನ್ನು ಚೆನ್ನಾಗಿ ತೊಳೆಯುವ. ತೊಳೆದ ನಂತರ ಈ ಕ್ಯಾರೆಟ್ ಮತ್ತು ಬಾಳೆಕಾಯಿಯ ಸಿಪ್ಪೆಯನ್ನು ತೆಗಿಬೇಕು. ಮತ್ತು ಈ ಬಾಳೆಕಾಯಿಯನ್ನು ನೀರಲ್ಲಿ ಹಾಕಿಡಬೇಕು, ಯಾಕಂದರೆ ಅದರ ಬಣ್ಣ ಹಾಗೆ ಬಿಳಿಯಾಗಿಯೇ ಇರ್ತದೆ. ಈಗ ಎಲ್ಲ ತರಕಾರಿಗಳನ್ನು ಒಂದು 2 ಇಂಚಿನಷ್ಟು ಉದ್ದಕ್ಕೆ, ಅಂದರೆ ಸಾಧಾರಣ ನಿಮ್ಮ ಒಂದು ಬೆರಳಿನಷ್ಟಕ್ಕೆ ಕಟ್ ಮಾಡಿ. ಈಗ ಇದನ್ನೆಲ್ಲ ಈ ಬಾಣಲೆಗೆ ಹಾಕುವ. ಈಗ ಸ್ವಲ್ಪ ಅರಶಿನ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ನೀರು ಹಾಕಿ ಸ್ವಲ್ಪ ಅದನ್ನು ಮಿಕ್ಸ್ ಮಾಡುವ. ಈಗ ಇದನ್ನು ಬೇಯಲಿಕ್ಕಿಡುವ. ಇದು ಚೆನ್ನಾಗಿ ಬೇಯಲಿ. ಹೀಗೆ ನೀರು ಹಾಕಿ ಮುಚ್ಚಿಟ್ಟು ಬಿಡಿ. ಈಗ ನಾವು ರುಬ್ಬಲಿಕ್ಕೆ ಮಸಾಲೆ ಅರ್ಧ ಕಾಯಿ ತುರಿ 1 ಕಪ್ಪು, ಮತ್ತು 1 ಕಪ್ ಮೊಸರು, ಜೀರಿಗೆ 1 ಸ್ಪೂನ್, 2 ಹಸಿಮೆಣಸು ಹಾಕಿ ರುಬ್ಬುವ. ಇದು ಜೀರಿಗೆ ಆಪ್ಷನಲ್, ಅಂದರೆ ನಿಮ್ಗೆ ಬೇಕಾದರೆ ಹಾಕ್ಬೋದು, ಇಲ್ಲಾಂದರೆ ಆ ತರಕಾರಿಗಳ ಮಿಶ್ರಣ ಕೂಡ ಒಳ್ಳೆಯ ಪರಿಮಳವನ್ನು ಕೊಡ್ತದೆ. ಮತ್ತು ಸ್ವಲ್ಪ ನೀರು ಹಾಕಿ ಸಾಕು. ಜೀರಿಗೆ ಹಾಕಿಲ್ಲ ಅಂದರೂ ಪರವಾಗಿಲ್ಲ, ಒಳ್ಳೆಯ ರುಚಿಯನ್ನು ಕೊಡ್ತದೆ. ನೋಡಿ, ಹೀಗಿರಬೇಕು, ಜಾಸ್ತಿ ನೀರು ಹಾಕೋದು ಬೇಡ. ತುಂಡುಗಳೆಲ್ಲ ಬೇಯ್ತಾ ಇದೆ, ಇನ್ನೂ ಚೆನ್ನಾಗಿ ಬೇಯಬೇಕು. 2-3 ಸಲ ಇದನ್ನು ಹೀಗೆ ಮಗಚುತ್ತಾ ಇರಿ, ಇಲ್ಲಾಂದರೆ ಬಾಣಲೆಗೆ ಹಿಡಿದೋಗ್ತದೆ. ಈಗ ಒಳ್ಳೆ ಚೆನ್ನಾಗಿ ಘಮ ಘಮ ಬರ್ತಾ ಇದೆ, ತರಕಾರಿ ಎಲ್ಲ ಬೆಂದಿದೆ. ಈಗ 1 ಕಪ್ಪು ಮಜ್ಜಿಗೆಯನ್ನು ಹಾಕುವ. ಹಾಕಿ ಒಳ್ಳೆ ಮಿಕ್ಸ್ ಮಾಡಿ ಆದಮೇಲೆ ಕಡ್ದಿಟ್ಟಂತಹ ಮಸಾಲೆಯನ್ನು ಹಾಕುವ. ಹಾಕಿ ಚೆನ್ನಾಗಿ ಬೆರೆಸಿ ಸ್ವಲ್ಪ ಕುದಿ ಬರಿಸಿ. ಈಗ ಚೆನ್ನಾಗಿ ಕುದೀತಾ ಇದೆ, ತುಂಡುಗಳು ಕೂಡ ಎಲ್ಲ ಚೆನ್ನಾಗಿ ಬೆಂದಿದೆ. ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಂತ. ಈಗ ಬಾಣಲೆಗೆ ನಾವು ಸ್ವಲ್ಪ ಒಂದು 3-4 ಟೇಬಲ್ ಸ್ಪೂನ್ನಷ್ಟು ತೆಂಗಿನೆಣ್ಣೆ ಹಾಕಿ, ಅದರ ಮೇಲೆ ಕರಿಬೇವು ಸೊಪ್ಪು ಜಾಸ್ತಿ ಇದ್ದರೂ ಪರವಾಗಿಲ್ಲ ಹಾಕಿ, ಹೀಗೆ ತರಕಾರಿಯನ್ನೆಲ್ಲ ಹಾಕಿ ಅದನ್ನು ಕವರ್ ಮಾಡಬೇಕು. ಯಾಕಂದರೆ ಇದು ಎಣ್ಣೆ ಮತ್ತು ಆ ಕರಿಬೇವು ಒಳಗಡೆ ಬೇಯ್ತದೆ, ಆಗ ಒಂದು ಒಳ್ಳೆಯ ಸ್ವಾದವನ್ನು, ಪರಿಮಳವನ್ನು ಕೊಡ್ತದೆ. ಅದು ಅವಿಲಿಗೆ ಒಂದು ಅದರದ್ದೇ ಆದ ಬೇರೆ ರುಚಿಯನ್ನು ಕೊಡ್ತದೆ. ಗ್ಯಾಸ್ ಆಫ್ ಮಾಡಿ ಒಂದು 10 ನಿಮಿಷಕ್ಕೆ ಹಾಗೆ ಇಟ್ಟು ಬಿಡುವ. ಈಗ ಒಂದು 10 ನಿಮಿಷ ಆಯಿತು. ಈಗ ಇದನ್ನು ಒಳ್ಳೆ ಮಾಡಿ ಮಿಕ್ಸ್ ಮಾಡುವ. ನೀವು ಬೇಕಾದರೆ ಆ ಕರಿಬೇವನ್ನು ತೆಗೆದು ಹೊರಗೆ ಇಡಬಹುದು, ಅಥವಾ ಅದರಲ್ಲೂ ಬಿಡಬಹುದು, ಏನು ತೊಂದರೆ ಇಲ್ಲ. ಈಗ ಬಿಸಿ ಅನ್ನದ ಜೊತೆ ಬಿಸಿ ಬಿಸಿಯಾದ ಅವಿಲನ್ನು ಮನೆಯವರಿಗೆಲ್ಲ ಉಣ್ಣಬಡಿಸಿ. ನನಗಂತೂ ತುಂಬ ಇಷ್ಟ, ನೀವು ಇಷ್ಟಪಟ್ಟಿದ್ದೀರಿ ಅಂತ ಅಂದ್ಕೊಂಡಿದ್ದೇನೆ. ಧನ್ಯವಾದಗಳು.